ತುಂಬ ರುಚಿಯಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಹೂವಿನಂತೆ ಹಗುರವಾಗಿ ಗುಜರಾತಿ ಧೋಕ್ಲಾ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಧೋಕ್ಲಾ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಧೋಕ್ಲಾ ಪೌಡ್ರನ್ನ ತೊಗೊಂಡಿದ್ದೀನಿ. ಇದು ಖಮನ್ ಧೋಕ್ಲಾ MTRದು ತೊಗೊಂಡಿದ್ದೀನಿ. ನಾನು ಒಂದು ತೊಗೊಂಡ್ರೆ ಒಂದು ಫ್ರೀ. ಇದು ಈಗ ಇದು ನಾನು 160 ಗ್ರಾಮ್ ಇದೆ ಇದು ತೊಗೊಂಡಿದ್ದು. ಈಗ ನಾನಿಲ್ಲಿ ಈ ಧೋಕ್ಲಾ ಪೌಡರ್ ಏನಿದೆಯಲ್ಲ, ಇದನ್ನು ಒಂದು ಬೌಲ್ನಲ್ಲಿ ಹಾಕ್ತಾಯಿದ್ದೀನಿ. ಬೌಲ್ನಲ್ಲಿ ಹಾಕಿ ನಾವು ಇದರಲ್ಲಿ 2 ಟೀ ಸ್ಪೂನಷ್ಟು ಆಯಿಲನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಹಾಗೆಯೇ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅರ್ಧ ಬೌಲಷ್ಟು ನಾವು ನೀರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಮ್ಮೆಲೆ ಅರ್ಧ ಬೌಲಷ್ಟು ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಸೇರಿಸ್ಕೊಳ್ಳಿ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೆಚ್ಚೆಚ್ಚು ಜನರಿಗೆ ಇದು ತಲುಪಲಿಕ್ಕೆ ಸಹಾಯ ಆಗುತ್ತೆ. ಅರ್ಧದಲ್ಲಿ ನಿಲ್ಲಿಸಿದರೆ ವಿಡಿಯೋ ರೀಚ್ ಕಡಿಮೆ ಆಗುತ್ತೆ. ಈಗ ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ ಸ್ವಲ್ಪ ಇಲ್ಲಿ ನೀರು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ನಾವು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ಸ್ಟಂಟಾಗಿ ಇದನ್ನು ನಾವು ಮಾಡ್ಕೋಬಹುದು. ನೋಡಿ, ಇಲ್ಲಿ ಈಗ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಧೋಕ್ಲಾ ಬ್ಯಾಟರ್ ಇಲ್ಲಿ ನೋಡಿ ರೆಡಿಯಾಗಿದೆ. ಇವಾಗ ಇದನ್ನು 15 ನಿಮಿಷ ನಾವು ಮುಚ್ಚಿಡಬೇಕು. ಇವಾಗ ಇಲ್ಲಿ 15 ನಿಮಿಷ ಆಗಿದೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ನೀರು ಬಿಸಿ ಮಾಡಲಿಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈಗ ಎಲ್ಲ ಕಡೆಯೂ ಚೆನ್ನಾಗಿ ಇದನ್ನು ಹಚ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಪೂರ್ತಿ ಎಲ್ಲ ಕಡೆಗೂ ಹಚ್ಕೋಬೇಕು. ಈಗ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಬ್ಯಾಟರನ್ನು ಈ ಪಾತ್ರೆಗೆ ಹಾಕಬೇಕು. ಈಗ ಈ ಪಾತ್ರೆಯನ್ನು ಒಂದು 2 ರಿಂದ 3 ಸಲ ನಾವು ಈ ರೀತಿಯಾಗಿ ಟ್ಯಾಪ್ ಮಾಡಬೇಕು. ಇವಾಗ ಇಲ್ಲಿ ನೀರು ಕೂಡ ಬಿಸಿಯಾಗಿದೆ. ಈಗ ಆ ಪಾತ್ರೆಯಲ್ಲಿ ಈ ಪಾತ್ರೆಯನ್ನು ಇಟ್ಟು ನಾವು ಮೇಲಿಂದ ಒಂದು ಮುಚ್ಚಳವನ್ನು ಮುಚ್ಚಿ, ಹಾಗೆಯೇ ಆ ಪ್ಲೇಟ್ ಮೇಲೆ ಒಂದು ಏನಾದರೂ ಭಾರವಾದ ವಸ್ತುವನ್ನು ಇಟ್ಟು ಇದನ್ನು ಒಂದು 20 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ 20 ನಿಮಿಷ ಆಗಿದೆ. ಇವಾಗ ಧೋಕ್ಲಾ ಹೇಗಾಗಿದೆ ಅಂತ ನೋಡೋಣ. ಟೂತ್ಪಿಕ್ ಅಥವಾ ಚಾಕುದಿಂದ ನೀವು ಚುಚ್ಚಿ ನೋಡಬಹುದು. ನೀವಿಲ್ಲಿ ನೋಡಬಹುದು, ಚಾಕುಗೆ ಎಲ್ಲೂ ಅಂಟಲಿಲ್ಲ. ಬ್ಯಾಟರು ಕ್ಲೀನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ತಿಳ್ಕೋಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ನಾವು ಈ ಧೋಕ್ಲಾವನ್ನು ಸುಲಭವಾಗಿ ಮಾಡ್ಕೋಬಹುದು. ತುಂಬ ಈಸಿ ರೆಸಿಪಿ ಇದು. ಇನ್ಸ್ಟಂಟಾಗಿ ನಾವು ಇದನ್ನು ಮಾಡ್ಕೋಬಹುದು. ಇಲ್ಲಿ ಧೋಕ್ಲಾ ರೆಡಿಯಾಗಿದೆ. ಇದನ್ನು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನಲ್ಲಿ ಇದನ್ನು ನೀವು ಕಟ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಾಗಿದೆ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ 3 ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ನೀವು ಹಾಗೇನೂ ಕೂಡ ಹಾಕಬಹುದು. ಹಾಗೆಯೇ ಕರಿಬೇವು, ಇಡಿಯಾಗಿಯೂ ಕೂಡ ನೀವು ಹಸಿಮೆಣಸಿನ್ಕಾಯನ್ನು ಹಾಕಬಹುದು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಇದು ಒಂದು ಕುದಿ ಬರಬೇಕು. ಇವಾಗ ಇಲ್ಲಿ ಕುದಿ ಬಂದಿದೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಧೋಕ್ಲಾ ಕೂಡ ತಣ್ಣಗಾಗಿದೆ. ಈಗ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅಲ್ಲ, ನೀರು ಹಾಕಿ ಅದನ್ನು ಇದರ ಮೇಲೆ ಹಾಕಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇವಾಗ ನೋಡಿ ಇಲ್ಲಿ ಖಮನ್ ಢೋಕ್ಲಾ ಇಲ್ಲಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.